ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋ ಗುರುಚರಿತ್ರೆಯ ಅಧ್ಯಾಯದ ಮೇಲೆ. ಶ್ರೀ ಗುರುಭ್ಯೋ ನಮಃ. ನಾವು ನೋಡಿದಂತೆ ಗುರುಚರಿತ್ರೆಯ 9ನೇ ಅಧ್ಯಾಯದಲ್ಲಿ ಗುರುಗಳಾದ ಶ್ರೀಪಾದ ಶ್ರೀ ವಲ್ಲಭರ ಆಶೀರ್ವಾದದೊಂದಿಗೆ ಒಬ್ಬ ಸಾಮಾನ್ಯ ಹುಡುಗ ಮುಸ್ಲಿಂ ರಾಜಮನೆತನದಲ್ಲಿ ಹೇಗೆ ಹುಟ್ಟಿ ಬೀದರನ ರಾಜನಾದನು. ಅವರ ಹಿಂದಿನ ಜನ್ಮದ ಭಕ್ತಿಯಿಂದಾಗಿ ಅವರು ದಯೆ ಮತ್ತು ಧರ್ಮನಿಷ್ಠರಾಗಿದ್ದರು. ಅವರು ಎಲ್ಲ ಧರ್ಮ ಮತ್ತು ಪಂಗಡಗಳನ್ನು ಸಮಾನವಾಗಿ ಪರಿಗಣಿಸಿದರು. ಅವರು ದೇವಾಲಯಗಳನ್ನು ನಿರ್ಮಿಸಿದರು ಮತ್ತು ಹಲವಾರು ದೇವಾಲಯಗಳಿಗೆ ದಾತಿ ನೀಡಿದರು. ಅವರು ಬ್ರಾಹ್ಮಣರ ಬಗ್ಗೆಯೂ ಗೌರವವನ್ನು ಹೊಂದಿದ್ದರು. ಮುಸ್ಲಿಂ ಪುರೋಹಿತರು ಬ್ರಾಹ್ಮಣರು ಮತ್ತು ವೇದಿಕ ಧರ್ಮವನ್ನು ಅವಹೇಳನೆ ಮಾಡಿದರು. ಆದರೆ ರಾಜನು ಅವರಿಗೆ, ದೇವರು ಒಬ್ಬನೇ, ದೇವರ ಹೆಸರುಗಳು ಮಾತ್ರ ವಿಭಿನ್ನವಾಗಿವೆ. ಎಲ್ಲರೂ ಪಂಚಭೂತಗಳಿಂದ ಸೃಷ್ಟಿಯಾಗಿದ್ದಾರೆ. ಭೂಮಿಯು ಎಲ್ಲರಿಗೂ ತಾಯಿಯಾಗಿದೆ. ಹಸುಗಳು ವಿವಿಧ ಬಣ್ಣಗಳಾಗಿರುತ್ತವೆ, ಆದರೆ ಅವುಗಳ ಹಾಲು ಬಿಳಿಯಾಗಿರುತ್ತದೆ. ಹಲವು ಆಭರಣಗಳು ಇರಬಹುದು, ಆದರೆ ಚಿನ್ನ ಒಂದೇ. ಅದೇ ರೀತಿ ಪರಮಾತ್ಮ ಎಲ್ಲೆಡೆ ಇದ್ದಾನೆ. ಹಾಗಾಗಿ ಧರ್ಮ ಮತ್ತು ಜಾತಿಗಳ ನಡುವೆ ಯಾವುದೇ ವ್ಯತ್ಯಾಸವನ್ನು ಮಾಡಬೇಡಿ. ಹೀಗಾಗಿ ರಾಜ ನಿಷ್ಪಕ್ಷಪಾತವಾಗಿ ಆಡಳಿತ ನಡೆಸುತ್ತಿದ್ದ. ಒಮ್ಮೆ ಅವನ ತೊಡೆಯ ಮೇಲೆ ಗಡ್ಡೆಯನ್ನು ಹೊಂದಿದ್ದನು. ವೈದ್ಯರು ಮತ್ತು ಹಕೀಮರು ಅವನಿಗೆ ಚಿಕಿತ್ಸೆ ನೀಡಿದರು, ಆದರೆ ಯಾವುದೇ ಪರಿಣಾಮ ಬೀರಲಿಲ್ಲ. ಇದರಿಂದಾಗಿ ರಾಜನಿಗೆ ಬಹಳ ನೋವಾಯಿತು. ಅವರು ಕೆಲವು ಬ್ರಾಹ್ಮಣರನ್ನು ಕರೆದು ಪರಿಹಾರವನ್ನು ಸೂಚಿಸಲು ವಿನಂತಿಸಿದರು. ಬ್ರಾಹ್ಮಣರು ಹೇಳಿದರು, ಹಿಂದಿನ ಜನ್ಮದ ಪಾಪಗಳು ಯಾವುದಾದರೂ ಒಂದು ಕಾಯಿಲೆಯ ರೂಪದಲ್ಲಿ ಒಬ್ಬನನ್ನು ಕಾಡುತ್ತವೆ. ಇದಕ್ಕಾಗಿ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿ ಮತ್ತು ಏನಾದರೂ ದಾನ ನೀಡಿ, ಸಂತರ ಸಹವಾಸ ಮಾಡಿ. ನೀವು ಪಾಪ ವಿನಾಶಿನಿ ತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿ, ಗಡ್ಡೆ ಕಡಿಮೆಯಾಗುತ್ತದೆ. ರಾಜನು ಪಾಪ ವಿನಾಶಿನಿ ತೀರ್ಥಕ್ಕೆ ಹೋದನು. ಅಲ್ಲಿ ಅವನು ಒಬ್ಬ ಸನ್ಯಾಸಿಯನ್ನು ಭೇಟಿಯಾದನು. ಅವನು ಅವರಿಗೆ ನಮಸ್ಕರಿಸಿ ತನ್ನ ಗಡ್ಡೆಯನ್ನು ತೋರಿಸಿದನು. ಸನ್ಯಾಸಿಯು ಅವನಿಗೆ ಹೇಳಿದರು, ನೀನು ಒಬ್ಬ ಸಂತನನ್ನು ನೋಡಿದಾಗ ನಿನಗೆ ರೋಗದಿಂದ ಮುಕ್ತಿ ದೊರೆಯುತ್ತದೆ. ಇದಕ್ಕೆ ಸಂಬಂಧಿಸಿದಂತೆ ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ, ಕೇಳಿ. ಒಂದು ಬ್ರಾಹ್ಮಣನು ಉಜ್ಜಯಿನಿಯಲ್ಲಿ ವಾಸಿಸುತ್ತಿದ್ದನು. ಅವನು ಸ್ನಾನ ಮತ್ತು ಸಂಧ್ಯಾ ವಂದನೆ, ಪೂಜೆ, ವಿಧಿ ಮುಂತಾದ ಬ್ರಾಹ್ಮಣರ ಆಚರಣೆಗಳನ್ನು ತ್ಯಜಿಸಿದನು. ಅವನು ಪಿಂಗಳ ಎಂಬ ವೈಶ್ಯೆಯೊಂದಿಗೆ ವಾಸಿಸುತ್ತಿದ್ದನು. ಒಮ್ಮೆ ಋಷಭ ಮುನಿಯು ಅವರ ಬಳಿಗೆ ಬಂದನು. ಅವರು ಋಷಿಯನ್ನು ಚೆನ್ನಾಗಿ ನೋಡಿಕೊಂಡರು. ಅವರು ಋಷಿಗಳನ್ನು ಪೂಜಿಸಿ ಅವರ ಪಾದಗಳ ತೀರ್ಥವನ್ನು ತೆಗೆದುಕೊಂಡರು. ಮುನಿಯು ನಿದ್ರಿಸುತ್ತಿದ್ದಾಗ ಇಬ್ಬರು ರಾತ್ರಿಯಿಡೀ ಎಚ್ಚರವಾಗಿ ಆತನಿಗೆ ಸೇವೆ ಸಲ್ಲಿಸಿದರು. ಮರುದಿನ ಬೆಳಿಗ್ಗೆ ಮುನಿಯು ಹೊರಟು ಹೋದರು. ನಂತರ ತಮ್ಮ ವೃದ್ಧಾಪ್ಯದಲ್ಲಿ ಬ್ರಾಹ್ಮಣ ಮತ್ತು ಪಿಂಗಳ ಇಬ್ಬರು ಸತ್ತರು. ಬ್ರಾಹ್ಮಣನು ಮುಂದಿನ ಜನ್ಮದಲ್ಲಿ ರಾಜ ವಜ್ರಬಾಹುವಿನ ಮಗನಾದನು. ಅವನು ಹಿರಿಯ ರಾಣಿ ಸುಮತಿಯ ಮನೆಯಲ್ಲಿದ್ದಾಗ ಕಿರಿಯ ರಾಣಿಯು ಹೊಟ್ಟೆ ಕಿಚ್ಚುಪಟ್ಟು ರಾಣಿ ಸುಮತಿಗೆ ವಿಷವನ್ನು ಕೊಟ್ಟಳು. ರಾಣಿಗೆ ದೇಹಾದ್ಯಂತ ಸ್ಫೋಟಗಳು ಬಂದವು. ಅವಳು ಗಂಡು ಮಗುವಿಗೆ ಜನ್ಮ ನೀಡಿದಳು. ಅದು ದೇಹಾದ್ಯಂತ ಸ್ಫೋಟಗಳಿಂದ ಪ್ರಭಾವಿತವಾಗಿತ್ತು. ರಾಜನು ಅವರಿಗೆ ವೈದ್ಯರಿಂದ ಚಿಕಿತ್ಸೆ ನೀಡಿದರೂ ಅವರನ್ನು ಗುಣಪಡಿಸಲಾಗಲಿಲ್ಲ. ರಾಜನು ಇಡೀ ಕುಟುಂಬದಲ್ಲಿ ಸೋಂಕು ಹರಡಬಹುದೆಂದು ಶಂಕಿಸಿದನು ಮತ್ತು ಅದರಿಂದ ಅವನು ರಾಣಿ ಮತ್ತು ಅವಳ ಮಗನನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಬಿಡಲು ಮೀನುಗಾರನನ್ನು ಕೇಳಿದನು. ರಾಜನ ಈ ದುಷ್ಕೃತ್ಯವನ್ನು ತಿಳಿದು ಜನರು ವಿಷಾದಿಸಿದರು. ಸುಮತಿ ಹತಾಶೆಯಿಂದ ತನ್ನ ಮಗನ ಜೊತೆ ಕಾಡಿನಲ್ಲಿ ಅಲೆದಾಡುತ್ತಿದ್ದಳು. ಪರಿಶ್ರಮದಿಂದಾಗಿ ಬಾಯಾರಿಕೆಯಾಗಿ ನೀರಿಗಾಗಿ ಹುಡುಕಾಡುತ್ತಿದ್ದಳು. ಅವಳು ಒಂದು ಮಂದಿರಕ್ಕೆ ಬಂದು ಕೆಲವು ಹೆಣ್ಣು ಮಕ್ಕಳನ್ನು ಭೇಟಿಯಾದಳು. ಅವರು ಅವಳಿಗೆ ಹೇಳಿದರು, ಪದ್ಮಾಕರನು ಈ ದೇಶದ ರಾಜ. ಅವನು ದಯೆ ಮತ್ತು ಧರ್ಮನಿಷ್ಠ. ಅವನು ನಿನ್ನನ್ನು ರಕ್ಷಿಸುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ರಾಜನ ಕೆಲವು ಸೇವಕಿಯರು ಬಂದರು. ಸುಮತಿಯು ಅವರಿಗೆ ತನ್ನ ದುಃಖದ ವೃತ್ತಾಂತವನ್ನು ವಿವರಿಸಿದಳು. ಅವರು ಸುಮತಿಯನ್ನು ಅರಮನೆಗೆ ಕರೆದೊಯ್ದು ರಾಜನಿಗೆ ಆಕೆಯ ಬಗ್ಗೆ ವರದಿ ಮಾಡಿದರು. ರಾಜನು ತುಂಬಾ ಕರುಣಾಮಯವಾಗಿದ್ದನು ಮತ್ತು ಅವನು ಅವಳ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದನು. ಅಲ್ಲಿಯೂ ತಾಯಿ ಮತ್ತು ಮಗನ ದೇಹದ ಮೇಲೆ ಸ್ಫೋಟಗಳು ಅವರನ್ನು ಕಿರುಕುಳಗೊಳಿಸಿದವು. ಒಂದು ದಿನ ಅಸಹನೀಯ ನೋವಿನಿಂದ ಮಗು ಸಾವನ್ನಪ್ಪಿತು. ಸುಮತಿ ಕಟುವಾಗಿ ಅಳಲು ತೊಡಗಿದಳು. ಅಕ್ಕಪಕ್ಕದ ಹೆಂಗಸರು ಅವಳನ್ನು ಸಮಾಧಾನಿಸಲು ಪ್ರಯತ್ನಿಸಿದರು, ಆದರೆ ಅವಳು ಶೋಕವನ್ನು ಮುಂದುವರಿಸಿದಳು. ಅಷ್ಟರಲ್ಲಿ ಋಷಭ ಮುನಿಯು ಅಲ್ಲಿಗೆ ಬಂದನು. ರಾಜ ಪದ್ಮಾಕರನು ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡನು. ಅವನು ದುಃಖದ ಶಬ್ದವನ್ನು ಕೇಳುತ್ತಿದ್ದಂತೆ ಋಷಿಯು ವಿಚಾರಿಸಿದನು. ರಾಜ
ಪದ್ಮಾಕರನು ಅವನಿಗೆ ಸುಮತಿಯ ದುಃಖದ ವೃತ್ತಾಂತವನ್ನು ಹೇಳಿದನು. ಋಷಭ ಮುನಿಯು ಅವಳ ಬಳಿಗೆ ಬಂದು ಅವಳನ್ನು ಸಮಾಧಾನಪಡಿಸಲು ಪ್ರಾರಂಭಿಸಿದರು. ಹಿಂದೆ ಹೋದುದಕ್ಕಾಗಿ ದುಃಖಿಸುವುದು ವ್ಯರ್ಥ. ಎಲ್ಲಾ ಜೀವಿಗಳು ನೀರಿನಲ್ಲಿ ಗುಳ್ಳೆಗಳಿದ್ದಂತೆ. ಈ ದೇಹವು ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಮತ್ತು ಯಾವಾಗ ಈ ಅಂಶಗಳು ಪ್ರತ್ಯೇಕವಾಗಿರುತ್ತವೆ, ಯಾವುದೂ ಹಿಂದೆ ಉಳಿಯುವುದಿಲ್ಲ. ಆದುದರಿಂದ ನಾಶವಾಗುವ ದೇಹಕ್ಕಾಗಿ ಕೊರಗಬೇಡ ಎಂದು ಹೇಳಿದರು. ಒಬ್ಬನು ತನ್ನ ಹಿಂದಿನ ಕ್ರಿಯೆಗಳ ಪ್ರಕಾರ ನರಳಬೇಕು. ಆತ್ಮ ವಿಮೋಚನೆಗಾಗಿ ಭಗವಾನ್ ಶಿವನನ್ನು ಆರಾಧಿಸಬೇಕು ಎಂದು ಹೇಳಿದರು. ಇದಕ್ಕೆ ಸುಮತಿ ಹೇಳಿದಳು, ನಾನು ರಾಜ್ಯವನ್ನು ಬಿಟ್ಟು ಇಲ್ಲಿಗೆ ಬರಬೇಕಾಗಿತ್ತು ಮತ್ತು ಇಲ್ಲಿಯೂ ನಾನು ಈ ಅದೃಷ್ಟವನ್ನು ಹೊಂದಿದ್ದೇನೆ. ಈಗ ನನಗೆ ಇನ್ನು ಮುಂದೆ ಬದುಕಲು ಇಷ್ಟವಿಲ್ಲ ಎಂದು ಹೇಳುತ್ತಾ ಮುನಿಯ ಪಾದಗಳ ಮೇಲೆ ಬಿದ್ದಳು. ಮುನಿಯು ಅವಳ ಸ್ಥಿತಿಯನ್ನು ನೋಡಿ ಭಾವುಕನಾದರು. ಋಷಿಯು ತನ್ನ ಮಗ ತನ್ನ ಹಿಂದಿನ ಜನ್ಮದಲ್ಲಿ ಮಾಡಿದ ಸೇವೆಯನ್ನು ನೆನಪಿಸಿಕೊಂಡನು. ಅವನು ಹುಡುಗನ ಹಣೆಯ ಮೇಲೆ ಸ್ವಲ್ಪ ಭಸ್ಮವನ್ನು ಲೇಪಿಸಿ ಅವನ ಬಾಯಿಗೆ ಸ್ವಲ್ಪ ಭಸ್ಮವನ್ನು ಹಾಕಿದನು. ಇದ್ದಕ್ಕಿದ್ದಂತೆ ಮಗುವಿಗೆ ಜೀವ ಸಿಕ್ಕಿತು ಮತ್ತು ಚಲಿಸಲು ಪ್ರಾರಂಭಿಸಿತು. ಅವನ ದೇಹದ ಮೇಲೆ ಮತ್ತು ಅವನ ತಾಯಿಯ ದೇಹದ ಮೇಲಿನ ಸ್ಫೋಟಗಳು ಮುನಿಯ ಶಕ್ತಿಯುತ ದೃಷ್ಟಿಯಿಂದ ಮಾಯವಾದವು. ಇಬ್ಬರು ಚಿನ್ನದಂತೆ ಹೊಳೆಯುತ್ತಿದ್ದರು. ಸುಮತಿ ಮತ್ತು ಅವಳ ಮಗ ಭಕ್ತಿಪೂರ್ವಕವಾಗಿ ಮುನಿಗೆ ನಮಸ್ಕರಿಸಿದರು. ಮುನಿಯು ಅವರನ್ನು ಆಶೀರ್ವಾದಿಸಿ ಹೊರಟು ಹೋದರು. ಸಂತರ ಆಶೀರ್ವಾದದ ಹಿರಿಮೆ ಹೀಗಿದೆ. ಸನ್ಯಾಸಿಯು ರಾಜನಿಗೆ ಹೇಳಿದನು, ನೀನು ಸಂತ ಸೇವೆ ಮಾಡಿದರೆ ಗಡ್ಡೆಯಿಂದ ಮುಕ್ತಿ ಹೊಂದುವೆ. ಮುಸಲ್ಮಾನ್ ರಾಜನು ಕೈ ಮುಗಿದು ಕೇಳಿದನು, ದಯಮಾಡಿ ಎಲ್ಲಿ ಸಂತನಿದ್ದಾನೆ, ನಾನು ಅಲ್ಲಿಗೆ ಹೋಗುತ್ತೇನೆ ಎಂದು ಹೇಳಿದನು. ಸನ್ಯಾಸಿ ಹೇಳಿದರು, ಶ್ರೀ ಗುರುಗಳು ಭೀಮಾ ನದಿಯ ದಡದಲ್ಲಿರುವ ಗಾಣಗಾಪುರದಲ್ಲಿ ವಾಸಿಸುತ್ತಿದ್ದಾರೆ. ನೀವು ಅವರ ಬಳಿಗೆ ಹೋಗಿ. ರಾಜನು ತಕ್ಷಣವೇ ಗಾಣಗಾಪುರಕ್ಕೆ ಹೋಗಿ ಶ್ರೀ ಗುರುಗಳ ಬಗ್ಗೆ ವಿಚಾರಿಸಿದನು. ಮುಸ್ಲಿಂ ರಾಜನು ಗಾಣಗಾಪುರಕ್ಕೆ ಬಂದಿರುವುದನ್ನು ಕಂಡು ಜನರು ಭಯಪಟ್ಟರು. ಭಯದಿಂದ ಅವರು ಮಾತನಾಡಲಿಲ್ಲ. ರಾಜನು ಮತ್ತೆ ಮತ್ತೆ ಕೇಳಿದಾಗ ಶ್ರೀ ಗುರುಗಳು ಸಂಗಮ ಕ್ಷೇತ್ರಕ್ಕೆ ಹೋಗಿದ್ದಾರೆ ಮತ್ತು ಅವರು ಶೀಘ್ರದಲ್ಲೇ ಹಿಂತಿರುಗುತ್ತಾರೆ ಎಂದು ಹೇಳಿದರು. ಇದನ್ನು ಕೇಳಿದ ಮುಸ್ಲಿಂ ರಾಜನು ಸಂಗಮ ಕ್ಷೇತ್ರಕ್ಕೆ ಹೋಗಲು ಪ್ರಾರಂಭಿಸಿದನು. ದಾರಿಯಲ್ಲಿ ಶ್ರೀ ಗುರುಗಳು ಬರುವುದನ್ನು ಅವನು ಕಂಡನು. ಅವರು ಪಲ್ಲಕ್ಕಿಯಿಂದ ಕೆಳಗಿಳಿದು ಕ್ರಮವಾಗಿ ಶ್ರೀ ಗುರುಗಳಿಗೆ ನಮಸ್ಕರಿಸಿದರು. ಶ್ರೀ ಗುರುಗಳು ಹೇಳಿದರು, ಓ ರಜಕ, ನೀವು ಇಲ್ಲಿಯವರೆಗೆ ಎಲ್ಲಿದ್ದೀರಿ? ಬಹಳ ದಿನಗಳ ನಂತರ ನಿಮ್ಮನ್ನು ನೋಡುತ್ತಿದ್ದೇನೆ. ಇದನ್ನು ಕೇಳಿದ ಮುಸ್ಲಿಂ ರಾಜನಿಗೆ ತನ್ನ ಹಿಂದಿನ ಜನ್ಮದ ಜೀವನ ನೆನಪಾಯಿತು. ಅವನು ಶ್ರೀ ಗುರುಗಳ ಮುಂದೆ ಸಾಷ್ಟಾಂಗವೆರಗಿದನು ಮತ್ತು ಪ್ರೀತಿ ಮತ್ತು ಸಂತೋಷದ ಕಣ್ಣೀರನ್ನು ಸುರಿಸತೊಡಗಿದನು. ಉಸಿರುಗಟ್ಟಿದ ಧ್ವನಿಯಿಂದ ಅವನು ಕೇಳಿದನು, ಗುರುದೇವ, ನೀನು ನನ್ನನ್ನು ಏಕೆ ಇಷ್ಟು ದಿನ ದೂರ ಇಟ್ಟಿದ್ದೀಯಾ? ರಾಜಭೋಗದಲ್ಲಿ ಸಿಕ್ಕಿ ಹಾಕಿಕೊಂಡು ನಿನ್ನನ್ನು ಮರೆತಿದ್ದೇನೆ. ಈಗ ನಾನು ನಿನ್ನ ಆಶ್ರಯಕ್ಕೆ ಬಂದಿದ್ದೇನೆ. ನನ್ನನ್ನು ಬಿಡುಗಡೆ ಮಾಡು. ನನ್ನ ತೊಡೆಯ ಮೇಲಿನ ಈ ಗಡ್ಡೆಯಿಂದಾಗಿ ನಾನು ತುಂಬ ಕಿರುಕುಳಗೊಳಗುತ್ತೇನೆ. ಈ ಶ್ರೀ ಗುರುಗಳು ಮುಗುಳ್ನಕ್ಕಿ ಹೇಳಿದರು, ನನಗೆ ತೋರಿಸು, ಗಡ್ಡೆಯಲ್ಲಿದೆ. ರಾಜನು ತನ್ನ ತೊಡೆಯನ್ನು ನೋಡಲು ಪ್ರಾರಂಭಿಸಿದನು, ಆದರೆ ಗಡ್ಡೆ ಮಾಯವಾಗಿತ್ತು. ರಾಜನು ಹೇಳಿದನು, ನಿಮ್ಮ ಆಶೀರ್ವಾದದಿಂದ ನಾನು ರಾಜಮನೆತನದ ಸಂತೋಷ ಮತ್ತು ವೈಭವವನ್ನು ಅನುಭವಿಸಲು ಸಾಧ್ಯವಾಯಿತು. ನನ್ನ ಎಲ್ಲ ಆಸೆಗಳು ಈಡೇರಿವೆ. ಈಗ ನೀವು ನನ್ನ ಅರಮನೆಗೆ ಬಂದು ನನ್ನ ಕುಟುಂಬ ಸದಸ್ಯರನ್ನು ಆಶೀರ್ವಾದಿಸಬೇಕೆಂದು ನಾನು ಬಯಸುತ್ತೇನೆ. ಶ್ರೀ ಗುರುಗಳು ಹೇಳಿದರು, ನಾವು ಸನ್ಯಾಸಿಗಳು, ನಾವು ನಗರಗಳಲ್ಲಿ ವಾಸಿಸಬಾರದು. ನಿಮ್ಮ ನಗರದಲ್ಲಿ ಪ್ರತಿನಿತ್ಯ ಗೋಹತ್ಯೆ ಮಾಡಲಾಗುತ್ತದೆ. ಇದು ಮಹಾಪಾಪ. ನಿಮ್ಮ ರಾಜ್ಯದಲ್ಲಿ ಗೋಹತ್ಯೆ ಮಾಡುವುದನ್ನು ನಿಷೇಧಿಸಿ. ರಾಜನು ಹೇಳಿದನು, ನಾನು ಈಗ ರಾಜನಲ್ಲ, ನಾನು ನಿನ್ನ ಭಕ್ತ ರಜಕ. ನನಗೆ ನಿನ್ನ ಪಾದದಲ್ಲಿ ಸ್ನಾನ ಕೊಡು. ಶ್ರೀ ಗುರುಗಳು ಯೋಚಿಸತೊಡಗಿದರು. ಈಗ ಈ ಕಲಿಯುಗದಲ್ಲಿ ಕ್ರೌರ್ಯ ಹೆಚ್ಚಾಗುತ್ತದೆ. ನಾನು ಇಲ್ಲಿಂದ ಕಣ್ಮರೆಯಾಗುವುದು ಉತ್ತಮ. ಅದರಿಂದ ಅವರು ಗೋದಾವರಿಯತ್ತ ಹೋಗಬೇಕೆಂದು ಯೋಚಿಸಿದರು. ಮಠಕ್ಕೆ ಹಿಂತಿರುಗುವಾಗ ರಾಜನು ಶ್ರೀ ಗುರುಗಳನ್ನು ತನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿದನು ಮತ್ತು ಅವನು ತನ್ನ ಕೈಯಲ್ಲಿ ಶ್ರೀ ಗುರುಗಳ ಪಾದುಕೆಗಳನ್ನು ತೆಗೆದುಕೊಂಡು ಪಲ್ಲಕ್ಕಿಯ ಹಿಂದೆ ಕಾಲ್ನಡಿಗೆಯಲ್ಲಿ ನಡೆದನು. ಶ್ರೀ ಗುರುಗಳು ಹೇಳಿದರು, ನೀನು ರಾಜನಾಗಿ ಕುದುರೆಯ ಮೇಲೆ ಸವಾರಿ ಮಾಡಬೇಕು. ಬ್ರಾಹ್ಮಣ ಮತ್ತು ಸನ್ಯಾಸಿಯ ಸೇವೆಗಾಗಿ ನಿಮ್ಮ ವ್ಯಕ್ತಿಗಳು ನಿಮ್ಮನ್ನು ದೂಷಿಸುತ್ತಾರೆ. ರಾಜನು ಹೇಳಿದನು, ನಾನು ಜನರಿಗೆ ರಾಜನಾಗಿರಬಹುದು, ಆದರೆ ನಿನಗಾಗಿ ನಾನು ನಿನ್ನ ಭಕ್ತ ರಜಕ. ನಿನ್ನ ದೃಷ್ಟಿಯಿಂದ ನನ್ನ ಕಬ್ಬಿಣದ ದೇಹವು ಚಿನ್ನವಾಗಿ ಮಾರ್ಪಟ್ಟಿದೆ. ನನ್ನ ಎಲ್ಲ ಆಸೆಗಳು ಈಗ ಈಡೇರಿವೆ. ಅಷ್ಟೊತ್ತಿಗೆ ರಾಜನ ಎಲ್ಲ ಆನೆಗಳು, ಕುದುರೆಗಳು ಮತ್ತು ಸೈನಿಕರು ಆ ಸ್ಥಳವನ್ನು ತಲುಪಿದರು. ಶ್ರೀ ಗುರುಗಳು ಹೇಳಿದರು, ನನ್ನ ಮಾತು ಕೇಳು.
ಕುದುರೆ ಸವಾರಿ ಮಾಡಿ ರಾಜನು ಮೊದಲು ಶ್ರೀ ಗುರುಗಳ ಎಲ್ಲಾ ಶಿಷ್ಯರನ್ನು ಕುದುರೆಗಳ ಮೇಲೆ ಕೂರಿಸಿದನು ಮತ್ತು ನಂತರ ಅವನು ಕುದುರೆಯನ್ನು ಏರಿದನು ಮತ್ತು ಮೆರವಣಿಗೆಯು ವಿಧಿಯುಕ್ತವಾಗಿ ಪ್ರಾರಂಭವಾಯಿತು. ಆಗ ಶ್ರೀ ಗುರುಗಳು ರಾಜನಿಗೆ ಹೇಳಿದರು, ನಾವು ನಿಮ್ಮೊಂದಿಗೆ ಬಂದರೆ ನಾವು ನಮ್ಮ ಆಚರಣೆಗಳನ್ನು ಸಮಯೋಚಿತವಾಗಿ ಆಚರಿಸಲು ಸಾಧ್ಯವಿಲ್ಲ. ಅದರಿಂದ ನಾನು ಮುಂದೆ ಹೋಗುತ್ತೇನೆ. ನೀನು ನನ್ನನ್ನು ಕಾಣಬೇಕಾದರೆ ಪಾಪವಿನಾಶಿನಿ ತೀರ್ಥಕ್ಕೆ ಬಾ. ಹೀಗೆ ಹೇಳುತ್ತಾ ಶ್ರೀ ಗುರುಗಳು ತಮ್ಮ ಶಿಷ್ಯರೆಲ್ಲರೊಡನೆ ತಕ್ಷಣವೇ ಮಾಯವಾಗಿ ಬೀದರ್ ತಲುಪಿದರು. ನಾಗನಾಥ ಅವರ ಪುತ್ರ ಸ್ವಯಂದೇವನು ಅಲ್ಲಿ ಶ್ರೀ ಗುರುಗಳನ್ನು ಭೇಟಿಯಾದರು. ಶ್ರೀ ಗುರುಗಳಿಗೆ ಪೂಜೆ ಸಲ್ಲಿಸಿ ಸಮಾರಾಧನೆ ಮಾಡಿದರು. ನಂತರ ಶ್ರೀ ಗುರುಗಳು ಪಾಪವಿನಾಶಿನಿ ತೀರ್ಥಕ್ಕೆ ಹೋದರು. ಶ್ರೀ ಗುರುಗಳು ಮೆರವಣಿಗೆಯಿಂದ ಇದ್ದಕ್ಕಿದ್ದಂತೆ ಕಣ್ಮರೆಯಾದದ್ದನ್ನು ನೋಡಿ ಮುಸ್ಲಿಂ ರಾಜನು ತುಂಬಾ ವಿಷಾದಿಸಿದನು. ಆದರೆ ಬೀದರ್ ಪಾಪವಿನಾಶಿನಿ ತೀರ್ಥದಲ್ಲಿ ತನ್ನನ್ನು ನೋಡಲು ಶ್ರೀ ಗುರುಗಳು ಕೇಳಿಕೊಂಡರು ಎಂದು ಅವರು ನೆನಪಿಸಿಕೊಂಡರು. ಅವರು ವೇಗವಾಗಿ ಕುದುರೆಯ ಮೇಲೆ ಸವಾರಿ ಮಾಡಿದರು ಮತ್ತು ಪಾಪವಿನಾಶಿನಿ ತೀರ್ಥಕ್ಕೆ ತೆರಳಿದರು. ಅವರು ಒಂದು ದಿನದಲ್ಲಿ 80 ಮೈಲಿ ದೂರವನ್ನು ಕ್ರಮಿಸಿದರು ಮತ್ತು ಶ್ರೀ ಗುರುವನ್ನು ನೋಡಿದರು ಮತ್ತು ಮತ್ತೆ ಅವರು ತಮ್ಮ ನಗರವನ್ನು ಪವಿತ್ರ ಉಪಸ್ಥಿತಿಯಿಂದ ಅನುಗ್ರಹಿಸುವಂತೆ ವಿನಂತಿಸಿದರು. ಬೀದರ್ ರಾಜನು ತನ್ನ ನಗರವನ್ನು ಧ್ವಜಗಳಿಂದ ಅಲಂಕರಿಸಿದನು. ಅವನು ಶ್ರೀ ಗುರುವನ್ನು 9 ವಿಧದ ಪಲ್ಲಕ್ಕಿಯಲ್ಲಿ ಕೂರಿಸಿದನು. ಅವರ ಮೇಲೆ ರತ್ನಗಳನ್ನು ಬೀಸಲಾಯಿತು. ನಾಗರಿಕರು ವಿವಿಧೆಡೆ ಆರತಿ ಬೀಸಿದರು. ಮುಸಲ್ಮಾನರು ರಾಜನನ್ನು ಬ್ರಾಹ್ಮಣರ ಸೇವೆಗಾಗಿ ಖಂಡಿಸಿದರು. ಆದರೆ ಹಿಂದೂ ನಾಗರಿಕರು ಮತ್ತು ಬ್ರಾಹ್ಮಣರು, ಕಲಿತರು ಮತ್ತು ಪುಣ್ಯಾತ್ಮರು ಅವನನ್ನು ಉದ್ಧಾರವಾದಿ ಎಂದು ಹೊಗಳಿದರು. ಮೆರವಣಿಗೆಯು ಸಂಗೀತ ವಾದ್ಯಗಳೊಂದಿಗೆ ಸಾಗುತ್ತಿತ್ತು. ಬಡವರಿಗೆ ನಾಣ್ಯಗಳು ಮತ್ತು ಬಟ್ಟೆಗಳನ್ನು ವಿತರಿಸಲಾಯಿತು. ಮೆರವಣಿಗೆಯು ಅರಮನೆಯ ಮುಖ್ಯ ದ್ವಾರವನ್ನು ತಲುಪಿದಾಗ ಶ್ರೀ ಗುರುಗಳು ಮಾರ್ಗದಲ್ಲಿ ಹರಡಿದ ದುಬಾರಿ ಕಂಬಳಿಯ ಮೇಲೆ ನಡೆದರು. ಶ್ರೀ ಗುರುವನ್ನು ಅಲಂಕರಿಸಿದ ಸಿಂಹಾಸನದ ಮೇಲೆ ಕೂರಿಸಲಾಯಿತು ಮತ್ತು ರಾಜನ ಎಲ್ಲ ರಾಣಿಯರು ಮತ್ತು ಮಕ್ಕಳು ಗೌರವದಿಂದ ಅವರಿಗೆ ನಮಸ್ಕರಿಸಿದರು. ಶ್ರೀ ಗುರುಗಳು ರಾಜ ಮತ್ತು ಅವರ ಕುಟುಂಬ ಸದಸ್ಯರನ್ನು ಆಶೀರ್ವಾದಿಸಿದರು ಮತ್ತು ನಿಮ್ಮ ಎಲ್ಲ ಆಸೆಗಳನ್ನು ಈಗ ಪೂರೈಸಲಾಗಿದೆಯೇ ಎಂದು ಕೇಳಿದರು. ರಾಜನು ಹೇಳಿದರು, ನಾನು ರಾಜ ವೈಭವವನ್ನು ಸಂಪೂರ್ಣವಾಗಿ ಅನುಭವಿಸಿದ್ದೇನೆ. ನಾನು ಈಗ ನಿಮ್ಮ ಪಾದಗಳನ್ನು ಸೇವಿಸಲು ಬಯಸುತ್ತೇನೆ. ಶ್ರೀ ಗುರುಗಳು ಅವರನ್ನು ಶ್ರೀಶೈಲಕ್ಕೆ ಬರಲು ಹೇಳಿದರು. ಆನಂತರ ಶ್ರೀ ಗುರುಗಳು ನಾಸಿಕ್ನಲ್ಲಿರುವ ಗೌತಮಿ ನದಿಗೆ ಹೋದರು. ಅವರು ಅಲ್ಲಿ ಸ್ನಾನ ಮಾಡಿ ಗಾಣಗಾಪುರಕ್ಕೆ ಮರಳಿದರು. ಶ್ರೀ ಗುರುಗಳು ಸುರಕ್ಷಿತವಾಗಿ ಹಿಂತಿರುಗಿ ಬಂದಿರುವುದನ್ನು ಕಂಡು ಪ್ರಜೆಗಳೆಲ್ಲರೂ ಸಂತಸಪಟ್ಟರು. ಶ್ರೀ ಗುರುಗಳು ಎಲ್ಲಾ ಶಿಷ್ಯರನ್ನು ಕರೆದು ಹೇಳಿದರು, ಈಗ ನಾನು ರಹಸ್ಯವಾಗಿ ಬದುಕಲು ಬಯಸುತ್ತೇನೆ. ಅದರಿಂದ ನಾನು ಶ್ರೀಶೈಲಕ್ಕೆ ಹೋಗುತ್ತಿದ್ದೇನೆ. ನಾನು ನಿರ್ಗುಣ ಪಾದುಕೆಗಳ ರೂಪದಲ್ಲಿ ಗಾಣಗಾಪುರದಲ್ಲಿ ಶಾಶ್ವತವಾಗಿ ನೆಲೆಸುತ್ತೇನೆ. ನಾನು ಬಹಿರಂಗವಾಗಿ ಬದುಕಿದರೆ ಜನರು ಪ್ರತಿದಿನ ಇಲ್ಲಿಗೆ ಬಂದು ತಮ್ಮ ಆಸೆಗಳನ್ನು ಪೂರೈಸಲು ನನ್ನನ್ನು ತೊಂದರೆಗೊಳಿಸುತ್ತಾರೆ. ಅದರಿಂದ ನಾನು ಶ್ರೀಶೈಲದಲ್ಲಿ ರಹಸ್ಯವಾಗಿ ವಾಸಿಸುತ್ತೇನೆ ಮತ್ತು ನನ್ನ ಎಲ್ಲ ಭಕ್ತರನ್ನು ಆಶೀರ್ವಾದಿಸಲು ನಾನು ಯಾವಾಗಲೂ ನಿರ್ಗುಣ ಪಾದುಕೆಗಳ ರೂಪದಲ್ಲಿ ಗಾಣಗಾಪುರ ಮಠದಲ್ಲಿ ನೆಲೆಸುತ್ತೇನೆ. ಇದಿಷ್ಟು ಗುರುಚರಿತ್ರೆಯ ಅಧ್ಯಾಯದ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.